ಮಾರ್ವೆಲ್ ಕಾಮಿಕ್ಸ್ ಸೂಪರ್ ಹೀರೋಗಳ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಅಯರ್ನ್ ಮ್ಯಾನ್ ಅಂತಂದರೆ ಬಹಳಷ್ಟು ಜನಕ್ಕೆ ಅಚ್ಚುಮೆಚ್ಚು. ಅಯರ್ನ್ ಮ್ಯಾನ್ ಮಾರ್ವೆಲ್ ಕಾಮಿಕ್ಸ್ ಸೂಪರ್ ಹೀರೋ ಮತ್ತು ಅವೆಂಜರ್ ಆಗಿದ್ದು, ಅವರು 1963ರಲ್ಲಿ ಟೇಲ್ಸ್ ಆಫ್ ಸಸ್ಪೆನ್ಸ್ ರಲ್ಲಿ ಕಾಣಿಸಿಕೊಂಡರು. ಪಾತ್ರದ ನಿಜವಾದ ಹೆಸರು ಟೋನಿ ಸ್ಟಾರ್ಕ್, ಶ್ರೀಮಂತ ಸಂಶೋಧಕ ಮತ್ತು ಶಸ್ತ್ರಾಸ್ತ್ರ ತಯಾರಕರು. ರಾಬರ್ಟ್ ಡೌನಿ ಜೂನಿಯರ್ ಅವರ ಜೀವನವು ನಂಬಲಾಗದ ಯಶಸ್ಸು ಮತ್ತು ಗಮನಾರ್ಹ ಹೋರಾಟಗಳಿಂದ ಗುರುತಿಸಲ್ಪಟ್ಟಿವೆ. ಅದರ ಸಂಕ್ಷಿಪ್ತ ಅವಲೋಕನ ಇಲ್ಲಿದೆ. ರಾಬರ್ಟ್ ಡೌನಿ ಜೂನಿಯರ್ ಹಾಲಿವುಡ್ನ ಅತ್ಯಂತ ಗೌರವಾನ್ವಿತ ನಟರಲ್ಲಿ ಒಬ್ಬರಾಗಿ ವಿಕಸನಗೊಂಡಿದ್ದಾರೆ. ಅವರ ಹೆಸರಿಗೆ ಅದ್ಭುತವಾದ ಕ್ರೆಡಿಟ್ಗಳ ಪಟ್ಟಿಯೊಂದಿಗೆ ಅವರು ವ್ಯವಹಾರದಲ್ಲಿ 4 ದಶಕಗಳ ನಂತರವೂ ಹೊಸ ಮತ್ತು ತಾಜಾತನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಏಪ್ರಿಲ್ 4, 1965ರಂದು ನ್ಯೂಯಾರ್ಕ್ನ ಮ್ಯಾನ್ಹ್ಯಾಟನ್ನಲ್ಲಿ ಬರಹಗಾರ, ನಿರ್ದೇಶಕ ಮತ್ತು ಫಿಲ್ಮೋಗ್ರಾಫರ್ ರಾಬರ್ಟ್ ಡೌನಿ ಸೀನಿಯರ್ ಮತ್ತು ನಟಿ ಎಲ್ಸಿ ಡೌನಿಗೆ ಅವರ ಮಗನಾಗಿ ಜನಿಸಿದರು. ರಾಬರ್ಟ್ ಮತ್ತು ಅವರ ಸಹೋದರಿ ಆಲಿಸನ್ ಅವರು ಚಿಕ್ಕ ವಯಸ್ಸಿನಿಂದಲೇ ಚಲನಚಿತ್ರ ಮತ್ತು ಪ್ರದರ್ಶನ ಕಲೆಗಳಲ್ಲಿ ಮುಳುಗಿದ್ದರು. ಆದ್ದರಿಂದ ಡೌನಿ ಜೂನಿಯರ್ ಅವರನ್ನು ನ್ಯೂಯಾರ್ಕ್ನ ಸ್ಟೇಜ್ ಡೋರ್ ಮ್ಯಾನರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಅಧ್ಯಯನ ಮಾಡಲು ಕಳುಹಿಸಿದರು. 1978ರಲ್ಲಿ ಪೋಷಕರ ವಿಚ್ಛೇದನ ನಂತರ ಅವರು ತಮ್ಮ ತಂದೆಯೊಂದಿಗೆ ಕ್ಯಾಲಿಫೋರ್ನಿಯಾಗೆ ತೆರಳಿದರು. 1982ರಲ್ಲಿ ಅವರು ಪೂರ್ಣ ಸಮಯ ನಟನೆಯನ್ನು ಮುಂದುವರಿಸಲು ಸ್ಯಾಂಟಾ ಮೊನಿಕಾ ಹೈಸ್ಕೂಲ್ನಿಂದ ಹೊರಬಂದರು. ಸ್ವತಃ ಮಾದಕ ವ್ಯಸನಿಯಾಗಿದ್ದ ಡೌನಿ ಸೀನಿಯರ್ ತನ್ನ ಮಗನನ್ನು ಚಿಕ್ಕ ವಯಸ್ಸಿನಿಂದಲೇ ಮಾದಕ ದ್ರವ್ಯಗಳಿಗೆ ಒಡ್ಡಿಕೊಂಡನು. ಡೌನಿ ಜೂನಿಯರ್ ತನ್ನ ತಂದೆ ಬರೆದು ಮತ್ತು ನಿರ್ದೇಶಿಸಿದ ಪೌಂಡ್ ಎಂಬ ಚಲನಚಿತ್ರದಲ್ಲಿ ತನ್ನ 5ನೇ ವಯಸ್ಸಿನಲ್ಲಿ ನಟನಾಗಿ ಪಾದಾರ್ಪಣೆ ಮಾಡಿದರು. ಅವರು 1980 ಮತ್ತು 1990ರ ದಶಕದಲ್ಲಿ ಹಲವಾರು ಪಾತ್ರಗಳೊಂದಿಗೆ ತಮ್ಮ ಚಲನಚಿತ್ರ ಸಂಗ್ರಹವನ್ನು ನಿರ್ಮಿಸಿದರು. ಟಫ್ ಲವ್, ವಿಯರ್ಡ್ ಸೈನ್ಸ್, ಟ್ರೂ ಬಿಲೀವರ್, ವಂಡರ್ ಬಾಯ್ಸ್ ಇಂಥ ಇತ್ಯಾದಿ ಚಲನಚಿತ್ರಗಳಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿದರು. 1992ರಲ್ಲಿ ಡೌನಿಯವರು ಅಕಾಡೆಮಿ ಪ್ರಶಸ್ತಿಗೆ ನಾಮಿನೇಷನ್ ಪಡೆದರು ಮತ್ತು ಚಾಪ್ಲಿನ್ನ ಶೀರ್ಷಿಕೆಯ ಪಾತ್ರದಲ್ಲಿನ ಅವರ ಅಭಿನಯಕ್ಕಾಗಿ ಮತ್ತು ಅತ್ಯುತ್ತಮ ನಟನೆಗಾಗಿ ಬ್ರಿಟಿಷ್ ಅಕಾಡೆಮಿ ಪ್ರಶಸ್ತಿ ಗೆದ್ದರು. ಇವರು ಕೊಕೇನ್, ಹೆರೋಯಿನ್ ಮತ್ತು ಗಾಂಜಾ ಚಟದಿಂದ ಹೋರಾಡಿದರು. ಸ್ವಾಧೀನ, ಪೆರೋಲ್ ಉಲ್ಲಂಘನೆಗಾಗಿ ಹಲವು ಬಾರಿ ಬಂಧಿಸಲಾಗಿದ್ದರು. 1996ರಲ್ಲಿ 15 ತಿಂಗಳ ಶಿಕ್ಷೆ ಸೇರಿದಂತೆ ಪುನರ್ವಸತಿ ಮತ್ತು ಜೈಲಿನಲ್ಲಿ ಸಮಯ ಕಳೆದರು. ವ್ಯಸನದ ಸಮಸ್ಯೆಗಳಿಂದಾಗಿ ಅಮೆರಿಕಾ ಚಿತ್ರದಿಂದ ವಜಾಗೊಳಿಸಲಾಗಿದ್ದರು. ಇನ್ನು 2002ರಲ್ಲಿ ಅವರ ಭಾವಿ ಪತ್ನಿ ಸೂಸನ್ ಲೆವಿನ್ ಅವರನ್ನು ಭೇಟಿಯಾದರು. ಅವರು ರಾಬರ್ಟ್ ಡೌನಿ ಅವರಿಗೆ ವ್ಯಸನದಿಂದ ಹೊರಬರಲು ಸಹಾಯ ಮಾಡಿದರು. ಇನ್ನು 2003ರಲ್ಲಿ ದ ಸಿಂಗಿಂಗ್ ಡಿಟೆಕ್ಟಿವ್, 2005ರಲ್ಲಿ ಕಿಸ್ ಕಿಸ್ ಬ್ಯಾಂಗ್ ಬ್ಯಾಂಗ್ ನಂತಹ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಮಾರ್ವೆಲ್ ಸಿನೆಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಅಯರ್ನ್ ಮ್ಯಾನ್ ಪಾತ್ರವನ್ನು ಪಡೆದರು. ಇವರು 2008ರಲ್ಲಿ ಅಯರ್ನ್ ಮ್ಯಾನ್, 2012ರಲ್ಲಿ ದಿ ಅವೆಂಜರ್ಸ್ ಮತ್ತು 2016ರಲ್ಲಿ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್ ನಂತಹ ಬ್ಲಾಕ್ಬಸ್ಟರ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. 2008ರ ಟ್ರಾಪಿಕ್ ಥಂಡರ್ ಮತ್ತು 2009ರ ಶರ್ಲಾಕ್ ಹೋಮ್ಸ್ನಲ್ಲಿನ ಅವರ ಅಭಿನಯಕ್ಕಾಗಿ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಹಾಲಿವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರಾಗಿದ್ದಾರೆ. 2005ರಲ್ಲಿ ಸೂಸನ್ ಲೆವಿನ್ ಅವರನ್ನು ವಿವಾಹವಾದರು ಮತ್ತು ಇವರಿಗೆ 2 ಮಕ್ಕಳಿದ್ದಾರೆ. ಸಮಚಿತ್ತತೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವುದನ್ನು ಅವರು ಮುಂದುವರೆಸಿದ್ದಾರೆ. ಚಟಚೇತರಿಕೆ ಮತ್ತು ಪರಿಸರ ಸಂಸ್ಥೆಗಳು ಸೇರಿದಂತೆ ವಿವಿಧ ದತ್ತಿ ಕಾರಣಗಳನ್ನು ಬೆಂಬಲಿಸಿದ್ದಾರೆ. ಇವರು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳು, ಬ್ರಿಟಿಷ್ ಅಕಾಡೆಮಿ ಪ್ರಶಸ್ತಿಗಳು, ಸ್ಕ್ರೀನ್ ಆಕ್ಟರ್ ಗಿಲ್ಡ್ ಪ್ರಶಸ್ತಿಗಳು ಮತ್ತು MTV ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ರಾಬರ್ಟ್ ಡೌನಿ ಜೂನಿಯರ್ ಅವರ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಮೊದಲನೆಯದಾಗಿ ಸ್ಥಿತಿಸ್ಥಾಪಕತ್ವ. ಡೌನಿ ಜೂನಿಯರ್ ಅವರ ಪ್ರಯಾಣವು ಸಂಕಲ್ಪದಿಂದ ಯಾವುದಾದರೂ ಪ್ರತಿಕೂಲತೆಯನ್ನು ಜಯಿಸಬಹುದು ಎಂದು ತೋರಿಸುತ್ತದೆ. ಇನ್ನು ಎರಡನೆಯದಾಗಿ ಬೆಂಬಲ. ಅವರ ಪತ್ನಿ ಸೂಸನ್ನಂತಹ ಬಲವಾದ ಬೆಂಬಲ ನಾವು ಹೊಂದಿರುವುದಾದರೆ ಅದು ಗಮನಾರ್ಹ ವ್ಯತ್ಯಾಸವನ್ನು ಮಾಡಬಹುದು. ಮೂರನೆಯದಾಗಿ ಸ್ವಯಂ ಅರಿವು.
ವೈಯಕ್ತಿಕ ಹೋರಾಟಗಳನ್ನು ಗುರುತಿಸುವುದು ಮತ್ತು ಪರಿಹರಿಸುವುದು ಬೆಳವಣಿಗೆಗೆ ನಿರ್ಣಾಯಕವಾಗಿದೆ. ಇನ್ನು 4ನೆಯದಾಗಿ ವಿಮೋಚನೆ. 2ನೇ ಅವಕಾಶಗಳು ಸಾಧ್ಯ ಮತ್ತು ಡೌನೆ ಜೂನಿಯರ್ ಅವರ ಕಥೆಯು ಸಹಾಯ ಪಡೆಯಲು ಇತರರನ್ನು ಪ್ರೇರೇಪಿಸುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.